3-4 ದಿನದಿಂದ ಯಾಕೋ ಸ್ಪೂನ್ಸ್ ಸ್ಕೇರ್ಸಿಟಿ ಭಾಳ ಆಗ್ಲಿಕತ್ತಿತ್ತು. ಎಲ್ಲಿ ಹೋಗ್ಯಾವ ಇವು ಸ್ಪೂನ್ಸ್ ಅಂತಂದು ನಾನು ಎಲ್ಲ ಒಟ್ಟಾರೆ ಕೂಡಿ ಹಾಕಿದ್ರೆ 2-3 ಡಜನ್ ಸ್ಪೂನ್ಸ್ ಆಗ್ಯಾವ. ಮತ್ತು ಇವತ್ತು ಯಥಾಸ್ಥಿತಿ ಅಲ್ಲೊಂದು ಇಲ್ಲೊಂದು ಮತ್ತು ತೊಳ್ಕೊಂಡು ಯೂಸ್ ಮಾಡೋ ಸ್ಥಿತಿಗೆ ಬಂದದ. ನನಗೂ ತಲೆ ಕೆಡ್ತು, ಎಲ್ಲಿ ಹೋಗ್ತವೆ ಇವು ಸ್ಪೂನ್ಸು ಅಂತ. ಹಾಗಾಗಿ ಸ್ಪೂನ್ ಆಡಿಟೇ ಮಾಡಿಬಿಟ್ಟೆ. ಎಲ್ಲೆಲ್ಲಿರ್ತಾವಂದ್ರೆ 2-3 ಚಟ್ನಿ ಪುಡಿ ವೆರೈಟಿ ಒಳಗೆ ಸ್ಪೂನ್ಸು, 2-3 ಉಪ್ಪಿನಕಾಯಿ ಒಳಗೆ ಸ್ಪೂನ್ಸು, ಒಂದು ಹಾರ್ಲಿಕ್ಸ್, ಒಂದು ಬೋರ್ಮಿಟಾ, ಆಮೇಲೆ ಮತ್ತೊಂದು ಏನೋ ಬಾಟಲ್ನಾಗ ತಕ್ಕೊಳ್ಳಿಕ್ಕೆ ಹೋಗ್ತಾರೆ ಅಲ್ಲೊಂದು ಸ್ಪೂನ್ಸು. ಹಿಂಗೆ ಎಲ್ಲ ಬಾಟಲ್ನಾಗ ಬರೀ ಸ್ಪೂನ್ಸ ನೋಡ್ತಿರ್ತೀವಿ, ಅಲ್ಲೇ 1 ಡಜನ್ ಹೋಗಿರ್ತಾವೆ. ಆಮೇಲೆ ಈ ಮಕ್ಕಳು ಸ್ಕೂಲಿಗೆ ನಾವು ಡಬ್ಬಿಗೆ ತೊಗೊಂಡು ಹೋಗ್ತೀವಿ. ನಮ್ಮದೊಂದು 3 ಸ್ಪೂನ್ ದಿನ ಡಬ್ಬಿಗೆ ತೊಗೊಂಡು ಹೋಗಿರೋದು. ಹಿಂದಿನ ದಿನ ತೊಗೊಂಡು ಹೋಗಿರೋದು ಇವತ್ತು ತೊಳಿಲಿಕ್ಕೆ ಹೋಗಿರ್ತಾವೆ. ಮತ್ತು ಇವತ್ತು ಒಂದು 3 ಸ್ಪೂನ್ ಮತ್ತು ಹಾಕಿ ಕಳಿಸಿರ್ತೀವಿ. ಅಂದ್ರೆ ಅಲ್ಲೇ ಒಂದು 6 ಸ್ಪೂನ್ ಅಲ್ಲಿ ಹೋಗ್ಬಿಟ್ಟಿರ್ತಾವೆ. ಇನ್ನು ಬ್ರೇಕ್ಫಾಸ್ಟ್ ಮುಂಜಾನೆ ತಿನ್ನೋಬೇಕಾರೆ ಅವಾಗ ಒಂದು 4-5 ಸ್ಪೂನು ಅವು ಮತ್ತು ತೊಳಿಲಿಕ್ಕೇನೆ ಹೋಗಿರ್ತಾವೆ. ಮತ್ತು ಏನಾರು ಬೇಕು ಅಂದ್ರೆ ಮತ್ತು ತೊಳ್ಕೊಂಡೇ ಯೂಸ್ ಮಾಡೋದು. ಹಿಂಗೆ ಆರಾಮ್ಸೆ 2-3 ಡಜನ್ ಸ್ಪೂನ್ಸು ಆ ಕಡೆ ಈ ಕಡೆ ಆಗಿರ್ತಾವೆ. ಮತ್ತು ಎಂಡ್ ಆಫ್ ದ ಡೇ ಸ್ಕೇರ್ಸಿಟಿನ. ನನಗೂ ಯಾಕೋ ಇದು ಭಾಳ ಆಗ್ಲಿಕತ್ತದಂತ ಈ ಥರ ಸ್ಪೂನ್ ಆಡಿಟ್ ಮಾಡಿದೆ. ಇದಕ್ಕೇನಾರ ಸೊಲ್ಯೂಷನ್ ಸಿಕ್ಕರೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಖರೆ ಅದಲ್ಲ.